ಓಕೆ ಏಯ್ ಅಣ್ಣ ಜರವನ್ ಹಾ ಭಾರತದಲ್ಲಿ ಇತಿಹಾಸ ಮಾಡಿದ ನಮ್ಮ ಯುವಕರ ಪ್ರೇರಣೆ ಅಂತ ಹೇಳ್ಬೋದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಮ್ಮ ಉದ್ನೂರಿನ ಗ್ರಾಮದ ನಮ್ಮ ಪುನೀತ್ ಅನ್ನೋಂಥ ಒಬ್ಬ ಯುವ ಮುಖಂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿನೂ ಹಾಗೂ ಯಾವುದೇ ಅವ್ರದ್ದು ಹುಟ್ಟುಹಬ್ಬ ಎಷ್ಟು ವರ್ಷಗಳಾದರೂ ಕೂಡ ಅವರ ಹಸ್ತವಾಗಿ ಇಲ್ಲಿವರೆಗೂ ಮಾಡ್ಕೊಂಡೇ ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಕೆಲಸಗಳ ಅಭಿಮಾನಿಗಳನ್ನು ಇಟ್ಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಲವು ಕಡೆ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಭಾರಿ ವಿಜೃಂಭಣೆಯಿಂದ ಒಂದು ಅನ್ನದಾನ ಮಾಡುವುದರ ಮುಖಾಂತರ ನಮ್ಮ ಉದ್ನೂರ್ ಪುನೀತ್ ಅವರು ಕೂಡ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಪುನೀತ್ ಅವ್ರಿಗೂ ಒಳ್ಳೆಯದಾಗಲಿ ಹಾಗೂ ಇನ್ನೊಮ್ಮೆ ಈ ಉದ್ನೂರು ಗ್ರಾಮ ಹಾಗೂ ನಮ್ಮ ಕಲಬುರಗಿಯ ಜಿಲ್ಲೆಯ ಪರವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಶುಭ ದಿನದ ಕರ್ನಾಟಕ ರತ್ನ ನಗುಮುಖದ ಒಡೆಯ ಅನೇಕ ಅಭಿಮಾನಿಗಳ ಆರಾಧ್ಯ ದೇವರು ಆದಂಥ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಕಲಬುರಗಿ ನಗರದ ಒಂದು ಉದ್ನೂರು ರಸ್ತೆಯಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿ ಇವತ್ತಿನ ದಿನ ಅವರ ಅಭಿಮಾನಿಗಳು ಉದ್ನೂರು ರಸ್ತೆಯ ಅವರ ಅಭಿಮಾನಿಗಳು ಅನೇಕ ಜನರಿಗೆ ಒಂದು ಅನ್ನದಾನ ಮತ್ತು ಸಿಹಿ ಹಂಚುವ ಮೂಲಕ ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅದೇ ರೀತಿ ಅವರ ಒಂದು ಪುನೀತ್ ರಾಜ್ಕುಮಾರ್ ಅವರ ಆದರ್ಶವನ್ನ ಇಟ್ಕೊಂಡು ಇವತ್ತಿನ ದಿನ ಅವರ ಅಭಿಮಾನಿಗಳು ಈ ರೀತಿ ಅವರು ಇಲ್ಲದೇ ಇದ್ರೂ ಕೂಡ ಇವತ್ತಿನ ದಿನ ಆರಾಧ್ಯ ದೇವರಂತೆ ಇವತ್ತಿನ ದಿನ ಕರ್ನಾಟಕದಾದ್ಯಂತ ದೇವರಾಗಿ ಇವತ್ತಿನ ಬಿಂಬಿತವಾಗಿರುವ ಪುನೀತ್ ರಾಜ್ಕುಮಾರ್ ಅವರ ಒಂದು ಆತ್ಮಕ್ಕೆ ಒಂದು ಒಳ್ಳೆಯ ಸಂದೇಶ ಅಂತ ಹೇಳಿ ಇವತ್ತಿನ ದಿನ ಹೇಳ್ಬೋದು. ಹಾಗೂ ಇದೇ ರೀತಿ ಈ ಅಭಿಮಾನಿಗಳ ಶಕ್ತಿ ಇನ್ನಷ್ಟು ಹೆಚ್ಚಿಗೆ ಆಗಲಿ, ಇನ್ನಷ್ಟು ಜನರಿಗೆ ಇವತ್ತಿನ ದಿನ ಅವರು ಅನ್ನ ಹಾಕುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಬಸವರಾಜ್ ಪರಳಿ, ಜಯ ಕನ್ನಡ ಜನಪ್ರಿಯ ಜಿಲ್ಲಾಧಿಕಾರಿ. ಜನ್ಮ ದಿನದ ಶುಭವನ್ನು ಕೋರುತ್ತಾ, ಈ ಉದ್ನೂರು ಗ್ರಾಮದ ಯುವ ನಾಯಕನಾದಂತಹ ಪುನೀತ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವೆಲ್ಲ ಸಹ ಮಿತ್ರರು ಕೂಡಿ ಅವರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಪುನೀತ್ ರಾಜ್ಕುಮಾರ್ ಅವರು ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರ ಹೀರೋ ಆಗಿರಲಿಲ್ಲ, ತಮ್ಮ ನಿಜ ಜೀವನದಲ್ಲಿ ಕೂಡ ಒಬ್ಬ ಒಳ್ಳೆಯ ಹೀರೋ ಆಗಿ ಕಾರ್ಯವನ್ನು ಮಾಡಿದ್ದಾರೆ. ಅವ್ರು ಮಾಡತಕ್ಕಂತ ಸಮಾಜ ಸುಧಾರಣೆಗಳು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂತಹ ಮಹಾಧೀರ ನಾಯಕ. ಎಷ್ಟೋ ವೃದ್ಧಾಶ್ರಮಗಳನ್ನು ಅವರು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾರಿಗ್ ಗೊತ್ತಿಲ್ಲರದೆ ಅವರಿಗೆ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಗೋಶಾಲೆಗಳು 19 ಗೋಶಾಲೆಗಳನ್ನು ಅವರು ನಡೆಸಿದ್ದಾರೆ. ಅಷ್ಟಲ್ಲದೆ ಕೋವಿಡ್ ಸಮಯದಲ್ಲಿ ನಮ್ಮ ಮುಖ್ಯಮಂತ್ರಿ ಅವರಿಗೆ ಧನ ಸಹಾಯ 50 ಲಕ್ಷ ರೂಪಾಯಿ ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಅವರು ಇಲ್ಲೂ ನಮ್ಮ ಜೊತೆಯಲ್ಲಿಲ್ಲ, ಆದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಕೊಟ್ಟಂತ ಕೊಡುಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿವೆ. ಚಿರಋಣಿಯಾಗಿರ್ತಾರೆ, ನಮ್ಮ ಜೊತೆಯಲ್ಲಿ ಅವ್ರು ಇದ್ದಾರೆ. ಕೇವಲ ದೇಹಕ್ಕೆ ಸಾವು ಇದೆ ಮಾತ್ರ ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಅವ್ರು ಕೊಟ್ಟಂತ ಪ್ರೀತಿ ಹೇಗೆ ಸೂರ್ಯಚಂದ್ರ ಈ ಭೂಮಿ ಮೇಲೆ ಇದ್ದಾನೆ, ಅವರ ಹೆಸರು ಕೂಡ ಸೂರ್ಯಚಂದ್ರನಂತೆ ಬಿಂಬಿತವಾಗಿರ್ತದ. ಇಷ್ಟು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಲೋಕೇಶ್ ಹೊಸಮನಿ. ಅವರ ಬಡ್ಡೆಗೆ ಆಗಮಿಸಿ ನನಗೆ ಸಹಕಾರ ಕೊಟ್ಟಿರುವಂಥ ಎಲ್ಲ ಜನತೆಗೆ, ಅಣ್ಣ ತಮ್ಮರಿಗೆ, ಫ್ರೆಂಡ್ಸ್ಗೆ ನಾನು ಧನ್ಯವಾದ ತಿಳಿಸ್ತೇನೆ.